ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೇನೆ, ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಡ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೈ ಕನ್ನಡ ವ್ಲಾಗ್ ಚಾನಲ್. ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಈಗ 5:45 ಬೆಳಿಗ್ಗೆ. ಇದು ನೋಡಿ, ಹೆಸರು ಕಾಳು ಇದನ್ನ ಮೊಳಕೆ ತರಿಸಿ ಇಟ್ಟಿದ್ದೆ. ನನಗೆ ಬೇಕಾಗತ್ತೆ ಅಂಥೇಳಿ ಮೊಳಕೆ ತೆಗೆಸಿ ಒಂದು ಇಟ್ಟಿದ್ದೇನೆ, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ತೆಗೆದೆ ಹೊರಗೆ. ಹಾಗೆ ಸಲಾಡ್ ಕೂಡ ಮಾಡಲಿಕ್ಕೆ ತೆಗೆದಿಟ್ಕೊಂಡೆ. ಒಂದು ಕ್ಯಾರೆಟ್ ಮತ್ತು ಒಂದು ಸೌತೆಕಾಯಿ, ಅದನ್ನ ಸಲಾಡ್ ಮಾಡ್ಕೊಳ್ಬೇಕು. ಹಾಗೆ ವಾಕಿಂಗ್ ಹೋಗೋ ಮೊದಲು ಸ್ವಲ್ಪ ಬಿಸಿ ನೀರು ಕುಡಿಯೋದಿದೆಯಲ್ಲ, ಹಾಗೆ ಕುಡಿತಾ ಇದ್ದೇನೆ. ಅದನ್ನ ನಮ್ಮ ಹಸ್ಬೆಂಡ್ಗೂ ಕೂಡ ಒಂದು ಲೋಟ ನೀರು ಕೊಟ್ಟೆ, ಅವರು ಕುಡಿದ್ರು. ನಾನು ಕೂಡ ಈಗ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ನೀರು ಕುಡಿತಾ ಇದ್ದೇನೆ. ನಾವೇನೇ ಜ್ಯೂಸ್ ಕುಡಿಲಿ, ನೀರು ಕುಡಿಲಿ, ರಿಲ್ಯಾಕ್ಸ್ ಆಗಿ ಕುಡಿಬೇಕು. ಗಡಬಡಿಲಿಂದ ಕುಡ್ಕೊಂಡು ಹೋಗಬಾರ್ದು, ಮತ್ತು ನಿಂತ್ಕೊಂಡು ಕುಡಿಬಾರ್ದು, ಕೂತ್ಕೊಂಡೇ ನೀರನ್ನು ಕುಡಿಬೇಕು. ಹಾಗೆ ನಾನು ಚಾಪ್ ಮಾಡ್ತಾ ಇದ್ದೇನೆ ಸೌತೆಕಾಯಿ ಮತ್ತು ಕ್ಯಾರೆಟ್. ಆಮೇಲೆ ನನಗೆ ಲೇಟ್ ಆಗುತ್ತಲ್ವಾ, ಒಂದೇ ಬ್ರೇಕ್ಫಾಸ್ಟ್ ಕೆಲಸ, ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್. ಹಾಗಾಗಿ ಇದು ನೋಡಿ, ಹುರುಳಿಕಾಳು ನಿನ್ನೆ ರಾತ್ರಿ ನಾನು ನೆನೆಸಿದ್ದೆ, ಅಂದರೆ ಇದ್ರ ಮೊಳಕೆ ತೆಗಿಲಿಕ್ಕೆ. ಈಗಂತೂ ಎಲ್ಲ ಕಾಳುಗಳ ಮೊಳಕೆ ತೆಗೆದು ಯೂಸ್ ಮಾಡಿದ್ರೆ ತುಂಬ ಹೆಲ್ತಿಗೆ ಒಳ್ಳೆಯದು ಅಂಥೇಳಿ ಅನಿಸಿದೆ ಮನಸ್ಸಿಗೆ. ಸೊ ಹಾಗಾಗಿ ಒಂದೊಂದು ದಿನ ಒಂದೊಂದು ಕಾಳನ್ನು ನೆನೆಸಿ ಮೊಳಕೆ ತೆಗಿತೇನೆ. ಹಾಯ್, ಇವತ್ತು ಸ್ವಲ್ಪ ಲೇಟ್ ಆಯಿತು ಹೇಳೋದಕ್ಕೆ. 5:30ಗೆ ಹೇಳ್ತಿದ್ದೆ ದಿನ, ಇವತ್ತು 5:45 ಆಯಿತು. ಬೇಗ ಎದ್ದು ಫ್ರೆಶ್ ಆಗಿ ಈಗ ಸಲಾಡಿಗೆ ಕೂಡ ನಾನು ರೆಡಿ ಮಾಡಿಕೊಂಡೆ. ಯಾವಾಗಲೂ ಜ್ಯೂಸ್ ಮಾಡ್ತಿದ್ದೆ, ಇವತ್ತು ಸಲಾಡ್ ಮಾಡಿದೆ. ನೋಡೋಣ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಲ್ವಾ, ಒಂದೇ ಥರ ಬೇಡ. ಸೊ ಹಾಗಾಗಿ ನೋಡಿ, ಇದು ಹೆಸರು ಕಾಳು, ಇದ್ರ ಮೊಳಕೆ ತರಿಸಿದ್ದು. ಇದು ಇವತ್ತು ಬ್ರೇಕ್ಫಾಸ್ಟಿಗೆ ಬೇಕು ಅಂಥೇಳಿ ನಾನು ತೆಗೆದಿಟ್ಟೆ. ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಿನ್ನೆ ಮೊಳಕೆ ತೆಗೆದು, ಇವತ್ತು ಸ್ವಲ್ಪ ತೆಗೆದಿಟ್ಟೆ. ಆಮೇಲೆ ಸಲಾಡ್ ಕೂಡ ರೆಡಿ ಮಾಡಿಕೊಂಡೆ. ಈಗ ವಾಕಿಂಗ್ ಹೋಗಬೇಕು. ಹಾಟ್ ವಾಟರ್ ಕೂಡ ಕುಡ್ದಾಯಿತು. ಆಮೇಲೆ ಇದು ಹುರುಳಿಕಾಳು, ಅದನ್ನ ಕೂಡ ನಿನ್ನೆ ನೆನೆಸಿಟ್ಟಿದ್ದೆ, ಇವತ್ತು ಬಟ್ಟೆಲಿ ಕಟ್ಟಿಟ್ಟಿದೆ ಅದನ್ನ. ಈಗ ವಾಕಿಂಗ್ ಹೋಗ್ತೇನೆ. ಈಗ 6:30 ಆಯಿತು. ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಬೆಳಿಗ್ಗೆ ಎದ್ದಿದ್ದಷ್ಟೇ ಇಷ್ಟೇ ಕೆಲಸ ಮಾಡಿದ್ದು, ಆದರೂ ಎಷ್ಟು ಟೈಮ್ ಆಯಿತು ನೋಡಿ. ಬರ್ತೇನೆ ವಾಕಿಂಗ್ ಹೋಗಿ. ಮಾರ್ನಿಂಗ್ ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿದೆ. ಇವತ್ತು ಅಷ್ಟೊಂದು ಚಳಿ ಇರಲಿಲ್ಲ. ಸೊ ಹಾಗಾಗಿ ನಾನು ಸ್ವೆಟ್ರ್ ಕೂಡ ಹಾಕಿಲ್ಲ, ಯಾವಾಗಲೂ ಸ್ವೆಟ್ರ್ ಹಾಕ್ಕೊಂಡೇ ಹೋಗೋದು. ಬಟ್ ಇವತ್ತು ಚಳಿ ಏನಿರಲಿಲ್ಲ. ಎಷ್ಟು ಚೆನ್ನಾಗಿ ಆಗುತ್ತೆ ಬೆಳಿಗ್ಗೆ ವಾಕ್ ಮಾಡೋದು. ಹಾಗೆ ಹೈವೇ ಟಚ್ ಆಗುತ್ತೆ ನಮ್ಮ ಈ ರೋಡು. ಒಳಗಡೆ ಸ್ವಲ್ಪ ದೂರ ಇದೆ ಅಷ್ಟೇ. ತುಂಬ ಅಂದರೆ ಟೆನ್ಷನ್ ಇಲ್ಲ, ಗಾಡಿ ಬರುತ್ತೆ, ವೆಹಿಕಲ್ಸ್ ಓಡಾಡುತ್ತೆ, ಸೌಂಡ್ ಏನಿಲ್ಲ. ಯಾಕಂದರೆ ಇಲ್ಲಿ ತುಂಬ ಕೂಲಾದಂತಹ ವಾತಾವರಣ ನಮ್ಮ ಕೇರಿಲಿ. ಸೊ ನನಗೆ ಡಿಸ್ಟರ್ಬ್ ಏನು ಆಗೋದಿಲ್ಲ ವಾಕಿಂಗ್ ಮಾಡಲಿಕ್ಕೆ. ತುಂಬ ಚೆನ್ನಾಗಿ ಆಗುತ್ತೆ. ಅರ್ಧ ಗಂಟೆ ಅಷ್ಟೇ ವಾಕಿಂಗ್ ಮಾಡೋದು. ಇದು ನೋಡಿ, ನಮ್ಮ ಮನೆ ಎದುರುಗಡೆನೇ ಈ ಗಿಡ ನೆಟ್ಟಿದ್ದೇವೆ ನೋಡಿ, ಚೆನ್ನಾಗಿದೆ ಅಲ್ವಾ. ಅದು ಮನೆ ಮುಂದುಗಡೆ ಇರಬೇಕಂತೆ. ಹಾಗೆ ಹೈವೇ ಟಚ್ ಆಗುತ್ತಲ್ವ ರೋಡು. ಹಾಗೆ ನಮ್ಮ ಶಾಪಿಗೆ ಹೋಗಿ ಬಂದೆ ನಾನು. ವಾಕಿಂಗ್ ಮುಗೀತು. ಈಗ ಮನೆ ಒಳಗೆ ಬರ್ತಾ ಇದ್ದೇನೆ ನೋಡಿ, ಮನೆಗೆ ಬಂದೆ. ಹಾಗೆ ಒಂದು 2 ನಿಮಿಷ ಗೇಟರ ಹತ್ತಿರ ನಿಂತ್ಕೊಂಡು ಎಲ್ಲ ಗಿಡಗಳನ್ನ ಅಬ್ಸರ್ವ್ ಮಾಡೋದು ತುಂಬ ಖುಷಿಯಾಗುತ್ತೆ. ಅಲ್ಲಿಂದ ಬಂದು ಸ್ವಲ್ಪ ಕೂತ್ಕೊಂಡು ಆಮೇಲೆ ಇನ್ನೊಂದು ಲೋಟ ನೀರು ಕುಡಿದೆ. ಯಾಕಂದರೆ ಈ ಬೇಸಿಗೆಗಾಲದಲ್ಲಿ ಬೇಗ ಸೆಕೆ ಆಗುತ್ತೆ ಅಲ್ವಾ, ಹಾಗಾಗಿ ನೀರಡಿಕೆನೂ ಆಗುತ್ತೆ. ಹಾಗೆ ಬಾದಾಮ್ ನೆನೆಸಿದ್ದೆ ನಿನ್ನೆ ರಾತ್ರಿ, ಅದನ್ನು ಕೂಡ ತಿಂದೆ. ಫ್ರೆಂಡ್ಸ್, ದಿನ ಜ್ಯೂಸ್ ಕುಡಿದು ಬೋರ್ ಅನ್ನಿಸ್ತು. ಸೊ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಡಿಫ್ರೆಂಟಾಗಿ ಸ್ವಲ್ಪ ಸಲಾಡ್ ಮಾಡಿಕೊಂಡೆ. ಈ ಸಲಾಡ್ನ ಬ್ರೇಕ್ಫಾಸ್ಟ್ ಮೊದಲು ತಿನ್ಬೋದು, ಅಥವಾ ಬ್ರೇಕ್ಫಾಸ್ಟ್ ಮಾಡುವಾಗಲೂ ಕೂಡ ತಿನ್ಬೋದು. ಸೊ ಹಾಗಾಗಿ ದಿನ ಅದನ್ನೇ ಕುಡಿಯೋದು ಬೇಜಾರಲ್ವಾ. ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ಚೆನ್ನಾಗಿರುತ್ತೆ, ಯಾವುದೇ ಇರಲಿ ಅಲ್ಲ. ಏನಂತೀರಿ ಫ್ರೆಂಡ್ಸ್? ನನಗಂತೂ ಹಾಗೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಕ್ಯಾರೆಟ್ ಮತ್ತು ಸೌತೆಕಾಯಿ 2 ಹಾಕಿ ಕೋಸಂಬರಿ ಥರ ಮಾಡಿಕೊಂಡೆ. ಮತ್ತೇನೂ ಹಾಕಿಲ್ಲ ಅದಕ್ಕೆ. ಬೆಳಿಗ್ಗೆ ಇದನ್ನ ತಿನ್ನಲಿಕ್ಕಾಗೋದಿಲ್ಲ. ಜ್ಯೂಸ್ ಆದರೂ ಕುಡಿಬೋದು, ಬಟ್ ಇದು ಬ್ರೇಕ್ಫಾಸ್ಟ್ಗಿಂತ ಮೊದಲೇ ತಿಂತೇನೆ. ಅದಕ್ಕೆ ಸ್ವಲ್ಪ ಮಾಡ್ಕೊಂಡಿದ್ದೆ, ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂಥೇಳಿ. ನಮ್ಮ ಅನಗಮ್ ಕೊಡಬೇಕು, ಅವಳು ತಿನ್ನಬೇಕಿನ್ನ. ಟಿಫಿನ್ಗೆ ಏನು ರೆಡಿ ಮಾಡ್ತಾಯಿದ್ದೀನಿ ಗೊತ್ತಾ? ಇವತ್ತು ತುಂಬ ದಿನ ಆಗಿತ್ತು ಇದನ್ನ ಮಾಡ್ದೇನೆ.
ನೀವು ನೋಡಿರ್ಲಿಕ್ಕಿಲ್ಲ, ಯಾಕಂದರೆ ನಾನು ಲಾಗಲ್ಲಿ ಸದ್ಯ ಇದನ್ನು ಹಾಕಿಲ್ಲ ರೆಸಿಪಿನ. ಮೊದಲು ಹಾಕಿದ್ದೆ, ಈಗ ಸದ್ಯ ಇದನ್ನ ಮಾಡೇ ಇಲ್ಲ. ಸೊ ಈ ಗೋಧಿ ಕಡಿ ರವೆ ಇದು ಉಪ್ಪಿಟ್ಟು ಮಾಡೋಣ ಅಂಥೇಳಿ. ತುಂಬ ಚೆನ್ನಾಗಿರ್ತದೆ, ಹೆಲ್ದಿ ಕೂಡ, ಟೇಸ್ಟಿ ಕೂಡ ಆಗುತ್ತೆ. ಈರುಳ್ಳಿ ಎಲ್ಲ ಹಾಕಿ ಮಾಡಿದರೆ ಇದನ್ನ ಚೆನ್ನಾಗಿ 2-3 ಸಲ ತೊಳ್ಕೊಂಡೆ. ಮತ್ತು ತುಂಬ ದಿನ ಆಗಿತ್ತು ತಂದು, ಏನೂ ಹಾಳಾಗಿರಲಿಲ್ಲ, ಚೆನ್ನಾಗಿತ್ತು. ಒಂದು 2-3 ಸಲ ಚೆನ್ನಾಗಿ ತೊಳೆದು ಆಮೇಲೆ ಅದನ್ನ ಬೇಯಿಸ್ಲಿಕ್ಕಿಟ್ಟೆ. ನೋಡಿ, ಅಂದರೆ ಮೆತ್ತಗಾಗೋ ತನಕ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಹೆಚ್ಚಿಗೆ ನೀರು ಹಾಕಿ ಬೇಯಿಸಿ ಅದನ್ನ ಬಾಗಿಸ್ಕೊಂಡ್ರೂ ಆಗುತ್ತೆ ಅದರ ತಿಳಿನ. ಅಥವಾ ನಾನು ಹಾಗಾಗಿ ಮಾಡೋದಿಲ್ಲ, ಬಾಗಿಸ್ಕೊಳ್ಳೋದಿಲ್ಲ. ಅದು ನೀರೆಲ್ಲ ಆರತ್ತಲ್ವ, ಅಷ್ಟು ತನಕ ನಾನು ಬೇಯಿಸ್ಕೊಳ್ತೇನೆ. ಅಷ್ಟು ಮೆತ್ತಗಾಗಿ ಬೇಯಿಸ್ಕೊಳ್ತೇನೆ. ಈ ಬೇಯಬೇಕಿದ್ರೆ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಕೂಡ ಹಾಕ್ಕೊಳ್ತೇನೆ. ಯಾಕಂದರೆ ಆಮೇಲೆ ಅದಕ್ಕೆ ಉಪ್ಪು ಅಂದರೆ ನಮ್ಮದು ಪುಡಿ ಉಪ್ಪಲ್ಲ, ದಪ್ಪ ಉಪ್ಪಲ್ವ. ಸೊ ಹಾಗಾಗಿ ಅದು ಬಾಯೆಲ್ಲ ಸಿಗತ್ತೆ ಅಂಥೇಳಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡೆ. ಅದು ಪಕ್ಕಕ್ಕೆ ಇಟ್ಕೊಂಡೆ. ಈಗ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು, ತೆಂಗಿನೆಣ್ಣೆ ಮುಗಿದಿತ್ತು. ಸೊ ಹಾಗೆ ಸನ್ಫ್ಲವರ್ ಆಯಿಲ್ ಇದು. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಉದ್ದಿನಬೇಳೆ ಆಪ್ಷನಲ್. ಅದು ನಾನು ಹಾಕ್ತೇನೆ, ನನಗೆ ಉದ್ದಿನಕಾಳು ಅದು ಒಗ್ಗರಣೆ ಸಿಕ್ಕ ಚೆನ್ನಾಗಿರುತ್ತೆ. ಹಾಗಾಗಿ ಆಮೇಲೆ ಹಸಿಮೆಣಸು ಕರಿಬೇವು ಹಾಕಿ ಒಗ್ಗರಣೆ ಹಾಕ್ಕೊಂಡೆ. ಅದಕ್ಕೆ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಒಂದು 2 ಚಿಕ್ಕ ಈರುಳ್ಳಿ ಇತ್ತು, ಅಷ್ಟೇ ಹಾಕ್ಕೊಂಡೆ. ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಉಪ್ಪೇನು ಹಾಕೋದಿಲ್ಲ, ಯಾಕಂದರೆ ಮೊದಲೇ ಉಪ್ಪು ಹಾಕಿದ್ನಲ್ವ. ಈ ರವಾನ ಸೇರಿಸಿ ಆಮೇಲೆ ಸ್ವಲ್ಪ ಕಾಯಿ ತುರಿ, ಒಂದು ಅರ್ಧ ಕಾಯಿಯಷ್ಟು ಕಾಯಿ ತುರಿ ತುರ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು, ಮತ್ತು ಸಖತ್ತಾಗಿತ್ತು. ರುಚಿ ಮಾತ್ರ ಟೇಸ್ಟಿ. ನನ್ನ ಬ್ರೇಕ್ಫಾಸ್ಟ್ ನೋಡಿ, ಸಲಾಡು, ಮೊಳಕೆ ತೆಗೆದು ಹೆಸರು ಕಾಳು, ಆಮೇಲೆ ಉಪ್ಪಿಟ್ಟು. ಈಗ ಒಂದೊಂದೇ ಕೆಲಸ ಮಾಡ್ಕೋದು. ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಲ್ಪ ಹೊತ್ತು ನಾನು ಕೂತ್ಕೊಂಡೆ, ಒಂದು 10 ನಿಮಿಷ ಅಷ್ಟು ಕೂತ್ಕೊಂಡೆ. ಈಗ ಮತ್ತೆ ಕೆಲಸ ಸ್ಟಾರ್ಟ್ ಆಯಿತು. ಹಾಯ್ ಫ್ರೆಂಡ್ಸ್, ಹೊರಗಡೆ ಎಲ್ಲ ಕಸ ಗುಡಿಸಿ, ಒಳಗಡೆ ಎಲ್ಲ ಕಸ ಗುಡಿಸಿ, ಗಿಡಗಳಿಗೆಲ್ಲ ನೀರು ಹಾಕಿ ಜಸ್ಟ್ ಈಗ ಒಳಗಡೆ ಬಂದೆ ಕಿಚನ್ ಕಟ್ಟಿನ ಒಂದ್ಸಲ ಕ್ಲೀನಾಗಿ ಒರೆಸ್ಕೊಂಡೆ. ಈಗ ಅಡುಗೆನ ಸ್ಟಾರ್ಟ್ ಮಾಡ್ತೀನಿ. ಡೈಲಿ ಅಡುಗೆ ಸ್ಟಾರ್ಟ್ ಮಾಡೋದು ಲೇಟ್ ಆಗ್ತಿತ್ತು, ಬಟ್ ಇವತ್ತು ಬೇಗ ಬಂದೆ. ಇವತ್ತಿಂದ ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೇನೆ. ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಒಂದು ಕೆಲಸ ಮಾಡ್ಕೊಳ್ಳೋಣ ಅಡುಗೆನ. ಕಿಚನ್ ಕಟ್ಟಿನ ಒಂದ್ಸಲ ನೀಟಾಗಿ ಒರೆಸ್ಕೊಂಡೆ. ಮತ್ತೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಫ್ರೆಂಡ್ಸ್, ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವತ್ತು ಇದು ನೋಡಿ, ಕೆಂಪು ಹರಿಗೆ ಇದೆ. ಈ ಕೆಂಪು ಹರಿಗೆದು ಸಾಂಬಾರು ಮಾಡೋಣ, ತುಂಬ ಚೆನ್ನಾಗಿರುತ್ತೆ. ಪಲ್ಯ ಮಾಡಿದ್ರು ಚೆನ್ನಾಗಿರುತ್ತೆ, ಪಲ್ಯ ಮಾಡಲಿಕ್ಕೆ ಬೇರೆ ಸೊಪ್ಪಿದೆ. ಹಾಗಾಗಿ ಈ ಕೆಂಪು ಹರಿಗೆದು ಸಾಂಬಾರು ಮಾಡೋಣ ಅಂಥೇಳಿ. ಅದಕ್ಕೆ ಸಾಂಬಾರಿಗೆ ತೊಗರಿಬೇಳೆ ನೆನೆಸಿಟ್ಟಿದ್ದೆ ಸ್ವಲ್ಪ ಹೊತ್ತು ಹಿಂದೆ. ಈಗ ಇಷ್ಟೇ ನೀರು ಹಾಕಿ ಒಂದ್ಸಲ ತೊಗರಿಬೇಳೆನ ಬೇಯಿಸ್ಕೊಳ್ತೇನೆ. ಯಾಕಂದರೆ ಈ ತೊಗರಿಬೇಳೆ ಬೇಗ ಬೇಯೋದಿಲ್ಲ ಕುಕ್ಕರಲ್ಲಿ. ಯಾಕೋ ನಮ್ಮ ಕುಕ್ಕರ್ ಪ್ರಾಬ್ಲಮ್ ಇರಬೇಕು, ಬೇಯೋದಿಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ಒಂದು 2 ವಿಸಿಲಷ್ಟು ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ಈ ಹರಿಗೆ ಸೊಪ್ಪನ್ನು ಹಾಕ್ಕೊಂಡ್ರಾಯ್ತು ಅಂಥೇಳಿ. ಇವತ್ತು ನಾನು ಬೇಗ ಅಡುಗೆ ಕೆಲಸಕ್ಕೆ ಬಂದೆ, ಯಾಕಂದರೆ ಅಡುಗೆ ಕೆಲಸ ಬೇಗ ಮುಗಿಸ್ಕೊಳ್ಳೋಣ ಅಂಥೇಳಿ. ದಿನ ಇದೇ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಂದರೆ ಬೆಳಿಗ್ಗೆನೇ ಮೊಬೈಲ್ ತೊಗೊಂಡು ಕೂತ್ಕೊಳ್ತಿದ್ದೆ. ಬಟ್ ಇವತ್ತಿಂದ ನೋಡೋಣ, ಎಡಿಟಿಂಗ್ ಇದ್ರೆ ಮಾತ್ರ ಮೊಬೈಲ್ ತೊಗೊಂಡು ಕೂತ್ಕೊಳ್ಳೋದು, ಇಲ್ಲಾಂದರೆ ಕೆಲಸ ಸ್ಟಾರ್ಟ್ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಎಷ್ಟು ದಿನ ಇದನ್ನ ಫಾಲೋ ಮಾಡ್ತೀನಿ ಅಂಥೇಳಿ. ಕುಕ್ಕರ್ ಕೂಡ ಇಟ್ಕೊಂಡೆ. ಈಗ ಈ ಪಾಲಕ್ ಪಲ್ಯ ಇದೆ, ಸ್ವಲ್ಪ ಈ ಪಾಲಕ್ ಇದನ್ನ ಪಲ್ಯ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ. ತುಂಬ ಚೆನ್ನಾಗಿರ್ತದೆ ಪಾಲಕ್ ಪಲ್ಯ. ನೋಡಿ ಇಷ್ಟೇ ಇತ್ತು, ಸ್ವಲ್ಪನೇ ಆಗುತ್ತೆ, ಸ್ವಲ್ಪ ಸಾಕು. ಫ್ರೆಂಡ್ಸ್, ಇದು ಗೊತ್ತಿದೆಯಾ ನಿಮಗೆ? ಸೋರೆಕಾಯಿ ಹೂವಾಗುತ್ತಲ್ಲ, ಅದು ಮೊಕ್ಕೆ, ಸೋರೆಕಾಯಿ ಮೊಕ್ಕೆ ಇದು ಫ್ರೈ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಬಳ್ಳಿಗಾಗುತ್ತಲ್ಲ ಸೋರೆಕಾಯಿ ಬಳ್ಳಿಗೆ, ಹೂವಿಗಿಂತ ಮೊದಲು ಇದು ಮೊಗ್ಗು. ಇದು ನೋಡಿ, ಇದು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಬೇಕು, ಇದಕ್ಕೆ ಹುಳ ಇರುತ್ತೆ, ಆಗ ಬಿಚ್ಚಿ ನೋಡಬೇಕು. ಇದನ್ನ ಹೀಗಿರುತ್ತಲ್ವ, ಇದು ಬಿಚ್ಚಿ ನೋಡಬೇಕು. ಇದ್ರ ಒಳಗಡೆ ಹುಳ ಇರುತ್ತೆ, ಹುಳ ಇದೆಯಾ ನೋಡಬೇಕು. ಉಪ್ಪು ಹಾಕಿಟ್ಟು ಆಮೇಲೆ ರವೆ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ಇದು ತೋರಿಸ್ತೇನೆ, ರೆಸಿಪಿ ಶೇರ್ ಮಾಡ್ತೇನೆ ನಿಮಗೆ. ಈಗ ಒಂದೇ ಅಡುಗೆ ಮಾಡ್ಕೊಳ್ಳೋಣ ಬೇಗ. ಪಾಲಕ್ ಪಲ್ಯ ಇತ್ತಲ್ವ, ಪಾಲಕ್ ಪಲ್ಯ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ. ಅದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಹಸಿಮೆಣಸು ಇಷ್ಟನ್ನು ಒಗ್ಗರಣೆ ಹಾಕ್ಕೊಳ್ಬೇಕು. ಸಾಸಿವೆ ಒಗ್ಗರಣೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಪಾಲಕ್ ಪಲ್ಯ ಸೊಪ್ಪಿಗೆ. ಸೊ ಹಾಗಾಗಿ ಬೆಳ್ಳುಳ್ಳಿನೇ ಒಗ್ಗರಣೆ ಹಾಕೋದು ಯಾವಾಗಲೂ ಕೂಡ. ಹಾಗೆ ಸ್ವಲ್ಪ ಫ್ರೈ ಆದ ತಕ್ಷಣ ಪಾಲಕ ಸೊಪ್ಪನ್ನು ಕೂಡ ಮಿಕ್ಸ್ ಮಾಡಿಕೊಂಡೆ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಎಳೆ ಪಾಲಕಲ್ಲ. ನಿನ್ನೆ ಬೆಳಿಗ್ಗೆ ಹೋದ ಕರೆಂಟು, ನಿನ್ನೆ ಬುಧವಾರ ಇತ್ತಲ್ವ, ಬೆಳಿಗ್ಗೆ ಹೋದ ಕರೆಂಟು
2 ಗಂಟೆಗೆ ಏನು ಬಂದಿದೆ. ಇವತ್ತು ಕೊಡಬೇಕಲ್ವ, ಇವತ್ತು ಹಾಗೇ. ಈಗ ಕರೆಂಟ್ ಹೋಗಿದೆ, ಮಸಾಲೆ ರುಬ್ಕೊಳ್ಬೇಕಿತ್ತು, ಇನ್ನೂ ರುಬ್ಕೊಂಡಿಲ್ಲ. ಮಸಾಲೆ ರುಬ್ಕೊಳ್ಳೋದೊಂದು ಬಾಕಿ ಇದೆ. ಈಗ ಮಸಾಲೆ ರುಬ್ಕೊಳ್ಳೋ ತನಕ ಬೇರೆ ಏನಾದರೂ ಕೆಲಸ ಮಾಡೋದು. ಹರಿವೆ ಸೊಪ್ಪಿನ ಸಾಂಬಾರಿಗೆ ಮಸಾಲೆ ಕೂಡ ರುಬ್ಕೊಂಡೆ. ಮೆಣಸು, ಕೊತ್ತಂಬರಿ ಮತ್ತು ಅರಿಶಿನ ಮಸಾಲೆ ಮಾಡ್ಕೊಂಡ್ರೆ ಇದಕ್ಕೆ ಈ ಮಸಾಲೆ ತುಂಬ ಚೆನ್ನಾಗಿರುತ್ತೆ. ಅಲಸಂದೆ ಕಾಳು ಹಾಕಿದ್ರೂ ಆಗುತ್ತೆ, ತೊಗರಿಬೇಳೆ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ಹಾಗೆ ಕುಕ್ಕರ್ ಇಟ್ಟಿದ್ನಲ್ವ ನಾನು, ಕುಕ್ಕರ್ ಕೂಡ ಆಯಿತು. ಅದಕ್ಕೆ ಈಗ ಹರಿಗೆ ಕೂಡ ಹಾಕ್ಕೊಂಡೆ, ಮತ್ತೊಂದು 2 ವಿಸಿಲ್ ಕೂಗಿಸ್ಕೊಳ್ಬೇಕು. ಈ ಕಡೆ ಪಾಲಕ್ ಪಲ್ಯನೂ ಕೂಡ ಆಗ್ತಾ ಬಂತು. ಈಗ ನೀರಡಿಕೆ ತುಂಬ ಅಲ್ಲ, ಕಿಚನಲ್ಲಿದ್ದರೆ ನಾನು ಎಷ್ಟು ನೀರು ಕುಡಿತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ನೀರು ಕುಡಿಬೇಕು. ನಾನಂತೂ ಕುಡಿತೇನೆ ಯಾವಾಗಲೂ. ಹಾಗೆ ಅನ್ನಕ್ಕೂ ಕೂಡ ಇಟ್ಕೊಂಡೆ, ಕುಚ್ಚಲಕ್ಕಿ ಅನ್ನಕ್ಕೆ ಕುಕ್ಕರಲ್ಲಿ ಇಟ್ಕೊಂಡೆ. ಚಿಪ್ಸ್ खायना का संत्र खा संत्र ಚಿಪ್ಸ್ ಉದವರ್ತೆ. ನನ್ನ ಮಗಳು ಆರಾಮಿಲ್ಲ ಅಂತ ಹೇಳಿ ಸ್ಕೂಲಿಗೆ ಹೋಗಿಲ್ಲ. ಆರಾಮಿಲ್ಲದಿದ್ದು ಹೌದು, ಬಟ್ ನಾನು ಆರೆಂಜ್ ಕೊಡ್ತೀನಿ ಅಂತ ಹೇಳಿದ್ರೆ ಚಿಪ್ಸ್ ತಿಂತೆ ಅಂತ ಹೇಳಿ ಚಿಪ್ಸ್ ತಿನ್ಲಿಕ್ಕೆ ಕೂತ್ಕೊಂಡಿದ್ದಾಳೆ. ಕಿಚನ್ ಕಪ್ಪಚ್ಕೇನೆ. ಕುಕ್ಕರ್ ಆಯಿತು, ಹರಿಗೆ ಸೊಪ್ಪು ಕೂಡ ಬೆಂತು, ಚೆನ್ನಾಗಿ ಬೆಂದಿದೆ, ಮೆತ್ತಗಾಗಿದೆ. ಈ ರೀತಿ ಆಗಬೇಕು, ಮೆತ್ತಗಾಗಬೇಕು ಹರಿಗೆ ಸೊಪ್ಪಿನ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ. ಹಾಗೆ ಉಪ್ಪು ಹಾಕ್ಕೊಂಡೆ, ಸ್ವಲ್ಪ ಮಸಾಲೆ ಕೂಡ ಹಾಕ್ಕೊಂಡು ರೆಡಿ ಆಯಿತು. ಇದಕ್ಕೆ ಒಗ್ಗರಣೆ ಒಂದು ಕೊಟ್ಟರೆ ಆಯಿತು ಅಷ್ಟೇ. ಇದು ನೋಡಿ, ಸ್ವಲ್ಪ ಅಂದರೆ ನಮ್ಮದು ಫ್ರೂಟ್ಸ್ ಅಂಗಡಿ ಅಲ್ವಾ, ಆ್ಯಪಲ್ ಎಲ್ಲ ಇರುತ್ತೆ ಅಂಗಡಿಯಲ್ಲಿ. ಸ್ವಲ್ಪ ಅಂದರೆ ಅದು ಸ್ವಲ್ಪ ಹಾಳದಂಗೆ ಆಗುತ್ತೆ, ಹಾಳಾಗಿಲ್ಲ. ಕಟ್ ಮಾಡಿ ಎಸೆಯೋದು, ಮತ್ತು ಇದ್ದದ್ದು ಸ್ವಲ್ಪ ಒಳ್ಳೆಯದು, ಅದನ್ನ ಜ್ಯೂಸ್ ಮಾಡಿ ಇಟ್ಟಿದ್ದೆ, ಯಾರಿಗಾದ್ರೂ ಕುಡಿಲಿಕ್ಕಾಗತ್ತೆ ಅಂಥೇಳಿ. ಹಾಗೆ ಬಟ್ಟೆ ಕೂಡ ಒಗೆಯೋ ಟೈಮ್ ಆಯಿತು. ಈಗ 11:30. ನಾನು ಬಟ್ಟೆ ಒಗಿಲಿಕ್ಕೆ ಕೂಡ ಬಂದೆ ಬೇಗ. ಅಂದರೆ 11:30 ಒಳಗೆ ಇಲ್ಲಿ ಬಟ್ಟೆ ಒಗೆದ್ರೆ ಬಿಸಿಲು ಬರೋದಿಲ್ಲ ಕಲ್ಲ ಮೇಲೆ, ಇಲ್ಲಾಂದರೆ ಬಿಸಿಲು. ಹಾಗಾಗಿ ಸ್ವಲ್ಪ ಬೇಗ ಈಗ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಬೇಗ ಕೆಲಸ ಮಾಡಿಕೊಂಡೆ. ಆಮೇಲೆ ಅಂದರೆ ಬಿಸಿಲು ಬಂದರೆ ಮತ್ತೆ ಇಲ್ಲಿ ನಿಂತ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲ ಕೆಲಸ ಪಟ ಅಂತ ಆಗ್ತಾಯಿದೆ ಇವತ್ತು. ಯಾಕೋ ಆದರೂ ತುಂಬ ಟೈಮ್ ಆಗುತ್ತೆ ಒಂದೊಂದೇ ಕೆಲಸ ಅಂದರೂ ಕೂಡ. ಅದು ನನ್ನ ಅನಗ ಮನೇಲಿದ್ರಂತೂ ಕೆಲಸ ಬೇಗ ಮುಗಿಯೋದೇ ಇಲ್ಲ, ಕರಿತಾ ಇರ್ತಾಳೆ ಅಮ್ಮ ಅಂಥೇಳಿ. ನೋಡಿ, ಬಟ್ಟೆ ಎಲ್ಲ ಒಣಗಿಸಿ ಕೂಡ ಆಯಿತು. ಬಿಸಿಲಿಗೆ ಒಳಗೆ ಬಂದು ನೋಡಿದ್ರೆ ಕುಕ್ಕರ್ ಆಗಿತ್ತು, ಅನ್ನ ಕೂಡ ಬೆಂದಿತ್ತು, ಬಾಗಿಸ್ಕೊಂಡೆ. ಹಾಯ್ ಫ್ರೆಂಡ್ಸ್, ಅಡುಗೆ ಕೆಲಸ ಆಲ್ಮೋಸ್ಟ್ ಮುಗೀತು. ನಾನು ಬಟ್ಟೆ ಎಲ್ಲ ಒಗೆದು ಹೊರಗೆ ಒಣ ಹಾಕೊಂಡು ಕೂಡ ಬಂದೆ. ಈಗನೆಲ್ಲ ಒಂದು ಒರೆಸ್ಕೊಡ್ಬೇಕು. ಟೈಮಿಗೆ 12:30 ಆಯಿತು. ಇವತ್ತು ಸ್ವಲ್ಪ ಲೇಟ್ ಆಯಿತು. ಈಗ ನಾನು ಇದು ನೋಡಿ, ಸೋರೆಕಾಯಿ ಮೊಗ್ಗಿದು ಬಳ್ಳಿಗಾಗುತ್ತಲ್ವ ಸೋರೆಕಾಯಿ, ಅದರ ಮೊಗ್ಗು, ಅದರಿಂದ ಫ್ರೈ ಮಾಡ್ತಾಯಿದ್ದೇನೆ. ನೋಡಿ, ನಾವು ಏನು ಬಿಡೋದಿಲ್ಲ, ವೆಜಿಟೇರಿಯನ್ ಅಲ್ವಾ. ಮೊಗ್ಗು, ಹೂವು, ಹಣ್ಣು, ಕಾಯಿ ಎಲ್ಲನೂ ತಿನ್ನೋದೇ ಅಲ್ವಾ. ತುಂಬ ಚೆನ್ನಾಗಿರುತ್ತೆ ಮಾತ್ರ. ಇದು ಅಪರೂಪಕ್ಕೆ ಸಿಗೋದು, ಇದು ಈ ಟೈಮಲ್ಲಿ ಅಷ್ಟೇ ಸಿಗೋದು. ಮತ್ತು ಇದು ಸೀಮೆ ಬದನೆಕಾಯಿ ನೋಡಿ, ಇದ್ರ ಕೂಡ ಫ್ರೈ ಮಾಡ್ಕೊಳ್ಬೇಕೀಗ. ಈಗ ಮೊದಲು ಸೋರೆಕಾಯಿ ಮೊಗ್ಗನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ವೆಜ್ಜಲ್ಲಿ ಎಷ್ಟೊಂದು ವೆರೈಟೀಸನ್ನು ಮಾಡ್ಕೋಬೋದಲ್ವಾ. ಎಷ್ಟೊಂದು ವೆರೈಟೀಸ್ ಇದೆ, ಎಷ್ಟೆಲ್ಲ ತರಕಾರಿಗಳಿವೆ. ಎಲ್ಲನೂ ಕೂಡ ಹೆಲ್ದಿ ಆಗಿರುವಂಥ ತರಕಾರಿಗಳು, ಧಾನ್ಯಗಳು, ಕಾಳುಗಳು ಅಲ್ವಾ. ತುಂಬ ಒಳ್ಳೆಯದಾಗಿರುತ್ತೆ ಹೆಲ್ತಿಗೆ, ತುಂಬ ಚೆನ್ನಾಗಿದೆ. ನೋಡಿ, ಫ್ರೈ ಈ ರೀತಿ ಬಂದಿದೆ. ಹಾಗೆ ಕೋಸಂಬರಿ ಕೂಡ ರೆಡಿ ಮಾಡಿಕೊಂಡೆ ನಾನು. ಇದಕ್ಕೆ ಸಲಾಡ್ ಕೂಡ ಅನ್ಬೋದು, ಬೀಟ್ರೂಟ್ ಸಲಾಡ್ ತುಂಬ ಚೆನ್ನಾಗಿರುತ್ತದೆ. ಇದು ನೋಡಿ, ಫ್ರೈ ಕೂಡ ಆಗ್ತಾಯಿದೆ. ಒಂದು ಕಡೆ ಬೆಂತು, ಇನ್ನೊಂದು ಕಡೆ ಮಡಚಿ ಹಾಕ್ತಾಯಿದ್ದೇನೆ ನಾನು. ಇದು ಸಣ್ಣ ಚಿಕ್ಕದಲ್ವಾ, ಸೊ ಹಾಗಾಗಿ ಹಾಕಲಿ ಸ್ವಲ್ಪ ಲೇಟು. ಈಗ ನೆಲ ಒರೆಸ್ಕೊಳ್ತಾ ಇದ್ದೇನೆ. 1 ಗಂಟೆ, ಈಗ 1 ಗಂಟೆ ನೆಲ ಒರೆಸ್ಕೊಳ್ತಾ ಇದ್ದೇನೆ. ಇವತ್ತು ಬೇಗ ಕೆಲಸ ಸ್ಟಾರ್ಟ್ ಮಾಡಿದ್ದು ಹೌದು, ಆದರೆ ಒಂದೇ ಕೆಲಸ ಅಂತ ತುಂಬ ಲೇಟ್ ಆಗೋಯಿತು. ಲೇಟ್ ಆದರೂ ಪರವಾಗಿಲ್ಲ, ನಾನು ಕ್ಲೀನಾಗಿ ಇಡಬೇಕಲ್ವ ಮನೆಯನ್ನೆಲ್ಲ. ಲೇಟ್ ಆದರೂ ಪರವಾಗಿಲ್ಲ. ಸೊ ಹಾಗಾಗಿ 1 ಗಂಟೆ ಆಗಲಿ 2 ಗಂಟೆ ಆಗಲಿ ಎಲ್ಲ ಒರೆಸೋದೇನೆ. ನೆಲನೂ ಕೂಡ ಒರೆಸ್ಕೊಂಡು ಬಂದಾಯಿತು.
ಸ್ನಾನ ಮುಗಿಸ್ಕೊಂಡು ಬಂದೆ. ಟೈಮ್ ಈಗ ಕರೆಕ್ಟ್ 2 ಗಂಟೆ. ನಾನೀಗ ಊಟ ಮಾಡ್ತೇನೆ. ಇವತ್ತು ನಮ್ಮ ಮನೇಲಿ ಊಟಕ್ಕೆ ಏನೇನು ಅಂತ ನೋಡಿ. ಕುಚ್ಚಲಕ್ಕಿ ಅನ್ನ, ಅದ್ರ ಮೇಲೆ ತುಪ್ಪ, ಆಮೇಲೆ ಕೆಂಪು ಹರಿಗೆದು ಸಾಂಬಾರು, ಬೀಟ್ರೂಟ್ ಮತ್ತು ಅದು ಸಲಾಡು, ಮತ್ತು ಪಾಲಕ್ ಪಲ್ಯ, ಆಮೇಲೆ ಇದು ಸೋರೆಕಾಯಿ ಹೂವಿಂದು ಮತ್ತು ಸೀಮೆ ಬದನೆಕಾಯಿ ಫ್ರೈ. ಈಗ ಈವ್ನಿಂಗ್ ಟೈಮ್. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರೋ ಕಿಚಡಿ ತಿನ್ನಬೇಕು ಅನ್ನಿಸ್ತು. ನನಗೊಬ್ಬರು ರೆಸಿಪಿನ ಶೇರ್ ಮಾಡ್ಕೊಂಡಿದ್ರು, ನನಗೆ ಹೇಳಿದರು ಯಾವ ರೀತಿ ಮಾಡಬೇಕಂತ ಹೇಳಿ. ಇದು ಹೆಸರು ಕಾಳಲ್ಲ, ಹೆಸರು ಬೇಳೆ ಮತ್ತು ಅಕ್ಕಿ, ನಾವು ಅನ್ನಕ್ಕೆ ಉಪಯೋಗಿಸೋ ಅಕ್ಕಿ. ಇದು ಸಮ ಪ್ರಮಾಣದಲ್ಲಿ 2 ಲೋಟ ತಗೊಂಡೆ. 1 ಲೋಟ ಅಕ್ಕಿ ಮತ್ತು 1 ಲೋಟ ಹೆಸರು ಬೇಳೆ. ಅದಕ್ಕೆ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡೆ. ಫ್ರೈ ಮಾಡಲಿಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಶುಂಠಿ ಇದು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಆಮೇಲೆ ಅದಕ್ಕೆ ಈರುಳ್ಳಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಕ್ಕಿ ಮತ್ತು ಬೇಳೆನ ತೊಳ್ಕೊಂಡು ಒಂದು ಸೈಡ್ ಇಟ್ಕೊಂಡಿದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ತುಂಬ ಡಿಫ್ರೆಂಟ್ ಅಂತೆ. ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಟೇಸ್ಟ್ ಹೇಗಿದೆ ಅಂತ ಹೇಳ್ತೇನೆ ನಿಮಗೆ. ನನಗನ್ಸುತ್ತೆ ಇದು ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾಯಿತ್ತು. ನಮ್ಮ ಮನೆಗೆ ಹೊರಗಡೆ ಹಾಲಲ್ಲಿ ಕೂತ್ಕೊಂಡು ಸ್ಟಡಿ ಮಾಡ್ತಾಯಿದ್ಲು. ಅವಳಂದ್ಲು, ಏನು ಮಾಡ್ತಿದ್ದೆ ಅಮ್ಮ, ತುಂಬ ಚೆನ್ನಾಗಿರೋ ಪರಿಮಳ ಬರ್ತಾಯಿದೆ ಅಂಥೇಳಿ. ಆಮೇಲೆ ಇದನ್ನ ಅಕ್ಕಿನೂ ಕೂಡ ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು, ಸಮ ಪ್ರಮಾಣದಲ್ಲಿ ಅದಕ್ಕೆ ನೀರು ಹಾಕಬೇಕು. ನಾನು 2 ಲೋಟ ಅಕ್ಕಿ ಮತ್ತು ಬೇಳೆ ತೊಗೊಂಡಿದ್ನಲ್ವ, ಅದಕ್ಕೆ 4 ಲೋಟ ನೀರು ಹಾಕ್ಕೊಂಡೆ. ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಾಗಲೇ ನಾವು ಮುಚ್ಚಳನ ಮುಚ್ಚಬೇಕು. ಚೆನ್ನಾಗಿರುತ್ತೆ ಹಾಗೆ ಮಾಡಿದರೆ. ಇದಕ್ಕೆ 2 ವಿಸಿಲ್ ಸಾಕಂತ ಅಂದ್ಕೊಂಡೆ, ಬಟ್ ಬೇಯೋಂಗಿಲ್ಲ ಅಂಥೇಳಿ 4 ವಿಸಿಲ್ ಕೂಗಿಸ್ಕೊಂಡೆ. ಹೇಗೆ ಬಂತು ನೋಡಬೇಕು. ಕುಕ್ಕರು ಆಫ್ ಮಾಡಿಟ್ಟು ನಾನು ಬಟ್ಟೆ ಮಡ್ಚ್ಕೊಂಡು ಇಡ್ಲಿಕ್ಕೆ ಬಂದೆ. ಒಣಗಿದ ಬಟ್ಟೆನ ನಾನು ಇಲ್ಲಿ ಮಂಚದ ಮೇಲೆ ತಂದು ಹಾಕ್ತೇನೆ. ಇಷ್ಟೊತ್ತಿಗೆ ನಾನು ಈಗ 7:30 ಟೈಮಿಗೆ ನಾನು ಎಲ್ಲ ಬಟ್ಟೆನ ಮಡಚಿ ಇಡ್ತಾ ಇದ್ದೇನೆ. ಡೈಲಿ ಇದೇ ಕೆಲಸ, ಇದೇ ರೂಟೀನ್. ಯಾವ ಟೈಮಲ್ಲಿ ಏನಾಗಬೇಕು ಅದೇ ಟೈಮಲ್ಲಿ. ಒಂದೊಂದು ಟೈಮ್ ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಕೆಲಸ ಮಾತ್ರ ಇದೆ ಸೇಮ್. ಕುಕ್ಕರ್ ಕೂಡ ಆಯಿತು. ನೋಡೋಣ ಹೇಗೆ ಬಂದಿದೆ ನೋಡೋಣ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ. ಸಖತ್ತಾಗಿದೆ ಅಲ್ಲ. ನೋಡಿದರೆ ಇದ್ರ ಪರಿಮಳಕ್ಕೆ ಈಗಲೇ ತಿನ್ಬಿಡೋಣ ಅಂತ ಅನಿಸ್ತಾ ಇದೆ. ಆ ರೀತಿ ಚೆನ್ನಾಗಿ ಬಂದಿದೆ. ಇಲ್ಲಿಗೆ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.